ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಉತ್ಸವ 2026ರ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀ ಮೊಹಮ್ಮದ್ ರೋಷನ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಬೈಲಹೊಂಗಲ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ್ ಕಳ್ಳಿಬಡ್ಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಬೈಲಹೊಂಗಲ, ತಾಲೂಕು ಮಟ್ಟದ ಸರ್ವ ಅಧಿಕಾರಿ ವರ್ಗದವರು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ, ಕಿತ್ತೂರು ವಾಣಿ ನ್ಯೂಸ್. ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ರೂಪಾ ಚಚಡಿ ಮೇಡಮ್ ಅವರನ್ನು ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಡೆಪ್ಯೂಟಿ ಡೈರೆಕ್ಟರ್ ಕನ್ನಡ ಕಲ್ಚರ್ ಇಲಾಖೆಯ ನಿರ್ದೇಶಕರಾದಂತಹ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬೈಲಹೊಂಗಲ ಉಪವಿಭಾಗದ ಮಾನ್ಯ ಡಿವೈಎಸ್ಪಿ ಸಾಹೇಬರಾದಂತ ವೀರಯ್ಯ ಹಿರೇಮಠ ಸರ್ಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ತಾಲೂಕಾ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾದಂತಹ ಮಹಾಂತೇಶ್ ಕಳಿಬಡ್ಡಿ, ಡಾಕ್ಟರ್ ಮಹಾಂತೇಶ್ ಕಳಿಬಡ್ಡಿ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬೈಲಹೊಂಗಲ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂಜಯ್ ಚುನ್ನೂರ್ ಅವರನ್ನು ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತ ರೂಪಾರ, ಈ ಉಪವಿಭಾಗಾಧಿಕಾರಿಗಳು ಹಾಗೂ ಅದೇ ರೀತಿ ತಹಶೀಲ್ದಾರ್ ಶಿರಡ್ಡಿರವರು, ಕಿತ್ತೂರು ತಹಶೀಲ್ದಾರ್ ಪಾಟೀಲ್ರವರು ಹಾಗೂ ಹಿರೇಮಠರವರು, ಇಲ್ಲಿ ಉಪಸ್ಥಿತರುವಂತಹ ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ಈ ಒಂದು ಪೂರ್ವಭಾವಿ ಸಭೆಯ ಕೇಂದ್ರ ಬಿಂದು ಈ ಗ್ರಾಮದ ನಿವಾಸಿಗಳು, ಮುಖಂಡರು, ತಾವೆಲ್ಲರಿಗೂ ಇವತ್ತು ಬಂದಿದ್ದೀರಿ. ತಾವೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ 2026 ದಿನಾಂಕ 12 ಮತ್ತು 13 ಜನವರಿ ನಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಈ ಪೂರ್ವಭಾವಿ ಸಭೆಯನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಹಿಂದಿನ ವರ್ಷ ಇದೇ ರೀತಿ ಒಂದು ಪೂರ್ವಭಾವಿ ಸಭೆ ಆದಾಗ ನಾನು, ಶಾಸಕರು, ನನ್ನ ಜೊತೆ ಎಲ್ಲ ನನ್ನ ಅಧಿಕಾರಿ ಮಿತ್ರರು ತಮ್ಮ ಜೊತೆ ಮಾತುಕತೆ ನಡೆಸಿ ಸಾರ್ವಜನಿಕವಾಗಿ ನೀವು ಹೇಳಿದ್ರೆ ಕಮಿಟಿಗೆ ಸೂಕ್ತವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದಾಗ ಅವ್ರನ್ನ ಕೇಳಿ ಸಾರ್ವಜನಿಕವಾಗಿ ಆಗಬೇಕು, ಜಾತ್ಯತೀತ ಆಗಬೇಕು, ಪಕ್ಷಾತೀತ ಆಗಬೇಕು. ಇದು ಯಾವ ಜಾತಿಯದು ಪಕ್ಷದ್ದು ಆಗಬಾರ್ದು. ಮತ್ತು ಈಗ ಅವ್ರು ಹೇಳೋದ್ರೆ ಯಾವ ಸಾರ್ವಜನಿಕರು ಹೇಳಲ್ಲ, ಹೇಳಿದ್ರೆ ಕಲಿಸ್ಕೋಬಾರ್ದು. ಗ್ರಾಮಸ್ಥರ ಸಲಹೆ ಸೂಚನೆಗಳು ಈ ಕಡೆಗೆ ಅಂತಿವೆ. ಒಂದು, ಉತ್ಸವ 3 ದಿನ ಆಚರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇವೆ ಮತ್ತು 3 ಕೋಟಿ ಅನುದಾನವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಶಾಸನದಲ್ಲಿ ನಾನು ಮನವಿ ಮಾಡುತ್ತಿದ್ದೇನೆ. ಉತ್ಸವದ ಸಮಾಪನ ಸಮಾರಂಭ ಮಾಡಬೇಕು. ಹಿಂದಿನ ದಿನ ವರ್ಷದ ಉತ್ಸವದ ಉದ್ಘಾಟನೆಗೆ ಉಸ್ತುವಾರಿ ಸಚಿವರು, ಹೋದ ವರ್ಷ ಉಸ್ತುವಾರಿ ಸಚಿವರು ಉತ್ಸವದ ಉದ್ಘಾಟನೆಗೆ ಬಂದಿರುವುದಿಲ್ಲ. ಈ ವರ್ಷ ಉಸ್ತುವಾರಿ ಸಚಿವರು ಕಡ್ಡಾಯವಾಗಿ ಉತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಇರಬೇಕು. 2ನೇ ಪಾಯಿಂಟು, ವೀರ ಜ್ಯೋತಿ ರಾಜ್ಯಾದ್ಯಂತ ಸಂಚರಿಸಬೇಕು. 3ನೇ ಪಾಯಿಂಟು, ಉದ್ಯಾನವನದ ಸುತ್ತಮುತ್ತಲಿನ ಕಾಂಪೌಂಡ್ ರೋಡ್, ಗೋಡೆ ಮತ್ತು ಗ್ರಿಲ್ಗಳಿಗೆ ಗುಣಮಟ್ಟದ ಪೇಂಟಿಂಗ್ ಆಗಬೇಕು ಮತ್ತು ಗಾರ್ಡನ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೈಟಿಂಗ್ ಅಳವಡಿಸಬೇಕು. 4, ಗುಡದೂರು ರೋಡ್ನಿಂದ ಧಾರವಾಡವರೆಗೆ ಮತ್ತು ಕೆಳಗಿನ ಬಸ್ ಸ್ಟಾಪ್ನಿಂದ ಪೆಟ್ರೋಲ್ ಬಂಕ್ವರೆಗೆ ರೋಡ್ ಸೈಡ್ ಕ್ಲೀನಿಂಗ್ ಮತ್ತು ಲೈಟಿಂಗ್ ಮಾಡಬೇಕು ಮತ್ತು ಕ್ಲೀನ್ ಮಾಡಿ ತೆಗೆದಂಥ ಕೆಸರು ಲೋಡಿಂಗ್ ಮಾಡಿ ಅದನ್ನೇ ಬೇರೆ ಕಡೆ ಹಾಕಬೇಕು. ಅದ ಕಸ ತೆಗೆದ ರೋಡ್ ಸೈಡ್ ಕಸ ತೆಗೆದ ಅಲ್ಲೇ ಸೈಡ್ ಕಸ ಒಳ್ಳೆ ರೋಡಿಗೆ ಹೊಂಟಿದೆ ಸರ್. ಅದನ್ನು ಸ್ವಲ್ಪ ಬೇರೆ ಕಡೆ